ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫೇಸ್ ವ್ಯಾಕ್ಸ್ ಬಗ್ಗೆ ಇದೆ. ನಿಮಗೆ ಡಿಟೇಲಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಹೇಗೆ ಮಾಡಬೇಕು ಹೇಗಿಲ್ಲ ಅಂತೇಳಿ, ಏನೇನೆಲ್ಲ ನಾವು ಪ್ರಿಕಾಷನ್ ತಗೋಬೇಕು ಅಂತ. ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕ್ಲೈಂಟ್ ಫೇಸ್ನ ಕ್ಲೀನ್ ಇರಬೇಕು. ಕ್ಲೈಂಟ್ ಫೇಸ್ನ ಫುಲ್ ವಾಶ್ ಮಾಡಿ ಡ್ರೈ ಮಾಡ್ಕೊಳ್ಳಿ. ಆಮೇಲೆ ಪೌಡರ್ ಅಪ್ಲಿಕೇಶನ್ ಮಾಡಬೇಕು. ನೋಡಿ, ನಮ್ಮ ಕ್ಲೈಂಟ್ ಆ್ಯಕ್ಟಿವ್ ಪಿಂಪಲ್ಸ್ ಇಲ್ಲಾರ್ದ ಕಾರಣಕ್ಕೆ ನಾನು ಬೀನ್ ವ್ಯಾಕ್ಸ್ನ ತೊಗೊಂಡಿದ್ದೀನಿ ಫೇಸಿಗಂತ. ಅದನ್ನು ಯೂಸ್ ಮಾಡ್ಬೋದು ನೀವು. ರಿಕಾ ವ್ಯಾಕ್ಸು ಆಮೇಲೆ ಬೇರೆ ವ್ಯಾಕ್ಸ್ಗಳೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ಫೇಸಿಗೆ ಸೇಫ್ ಇದೆ, ಹಾಗಾಗಿ ಬೀನ್ ವ್ಯಾಕ್ಸನ್ನು ಫೇಸಿಗೆ ಯೂಸ್ ಮಾಡ್ಬೋದು. ಅದರಲ್ಲಿ ಬ್ರೆಸ್ಲಿನ್ ವ್ಯಾಕ್ಸು ಅಂತಾರೆ, ಬೀನ್ ವ್ಯಾಕ್ಸು ಅಂತಾರೆ. ಸೊ ಎರಡನ್ನೂ ನೀವು ಫೇಸಿಗೆ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಏರಿಯಾಗೆ ಇದೆ ಬೆಸ್ಟು. ಆಮೇಲೆ ಸ್ಕಿನ್ನ ನೋಡಿ ನಾನು ಯಾವ ರೀತಿ ಸ್ಟ್ರೆಚ್ ಮಾಡಿ ಹೇಗೆ ರಿಮೂವ್ ಮಾಡ್ತಾ ಇದ್ದೀನಿ ಅಂತ ಅದೇ ರೀತಿ ಮಾಡಿ ಆಮೇಲೆ ಕೈನ ಸ್ವಲ್ಪ ಈ ರೀತಿ ಒತ್ತಿ, ಅಂದರೆ ಅವ್ರಿಗೆ ಸ್ವಲ್ಪ ಪೇನ್ ಕಡಿಮೆ ಅನಿಸುತ್ತೆ. ಹಾಗಾಗಿ ನಾನು ಆ ರೀತಿ ಮಾಡ್ತಾ ಇರೋದು. ಚಿಕ್ಕ ಚಿಕ್ಕ ಪಾರ್ಟಲ್ಲಿ ನೀವು ವ್ಯಾಕ್ಸ್ನ ಅಪ್ಲೈ ಮಾಡಿ ನೀವು ಪುಲ್ ಮಾಡಿ. ಒಂದೇ ಟೈಮ್ ದೊಡ್ಡ ದೊಡ್ಡ ಪಾರ್ಟನ್ನು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಹೇಗೆ ಅದು ಚಿಕ್ಕ ಚಿಕ್ಕ ಪಾರ್ಟ್ಸ್ನ ನಾನು ಹಚ್ಚಿ ರಿಮೂವ್ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಅಂದರೆ ಗೊತ್ತಾಗುತ್ತೆ. ಆಮೇಲೆ ಎಲ್ಲೆಲ್ಲಿ ಸೆನ್ಸಿಟಿವ್ ಇರುತ್ತಲ್ಲ ಅಲ್ಲಿ ಹಚ್ಚಕ್ಕೆ ಹೋಗ್ಬೇಡಿ. ಕಣ್ಣಿನ ಕೆಳಗಡೆ ಎಲ್ಲ ಹಚ್ಚಕ್ಕೆ ಹೋಗಬೇಡಿ, ಸ್ಕಿನ್ ಪೀಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಆ್ಯಕ್ಟಿವ್ ಪಿಂಪಲ್ ಕಡೆ ಹಚ್ಚಕ್ಕೆ ಹೋಗಬೇಡಿ. ಆಮೇಲೆ ಫುಲ್ ಸೆನ್ಸಿಟಿವ್ ಇದ್ದರೂ ಅವ್ರಿಗೂ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ಸ್ಕಿನ್ ಹೇಗಿದೆ ನೋಡ್ಕೊಂಡು ಆಮೇಲೆ ಪ್ಯಾಚ್ ಟೆಸ್ಟ್ ಮಾಡಿ. ಈ ಕಡೆ ಕಿವಿಯಿಂದ ಅಥವಾ ಇಲ್ಲಿ ನೆಕ್ ಏರಿಯಾದಲ್ಲಿ ಟೆಸ್ಟ್ ಮಾಡಿ ಆಮೇಲೆ ನೀವು ವ್ಯಾಕ್ಸಿನ್ ಅವರಿಗೆ ಫುಲ್ ಫೇಸಿಗೆ ಮಾಡಿ. ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಆದರೂ ಇದು ಫೇಸಿಗೆ ಸೇಫು, ಆದರೂ ಒನ್ ಟೈಮ್ ನೀವು ಜಾಗೃತವಾಗಿ ಇರಿ. ಅವರು ಬಿಫೋರೇ ಮಾಡಿಸಿದ್ರಿಂದ ಓಕೆ, ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದಾರಂದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ಆಮೇಲೆ ನೋಡಿ, ಚಿಕ್ಕ ಚಿಕ್ಕ ಪಾರ್ಟಲ್ಲಿ ನಾನು ಹೇಗೆ ಹಚ್ತಾ ಇದ್ದೀನಿ ಅಂತ ಹಚ್ಚಿ ಸ್ಕಿನ್ನ ಸ್ಟ್ರೆಚ್ ಮಾಡಿ ಅದನ್ನು ಪುಲ್ ಮಾಡಿ. ಹಾಗೆ ಲೂಸ್ ಬಿಟ್ಟು ನೀವು ಎಳೆದ್ರಂದರೆ ಅವ್ರಿಗೆ ಪೇನ್ ಆಗುತ್ತೆ, ಆಮೇಲೆ ಸ್ಕಿನ್ ಪೀಲ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಪ್ರೀ ಜೆಲ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ ನೀವು. ಪ್ರೀ ಜೆಲ್ಲನ್ನು ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಕಿನ್ನು ಸೇಫ್ ಆಗಿರುತ್ತೆ. ನೀವು ಪ್ರೀ ಜೆಲ್ಲನ್ನು ಯೂಸ್ ಮಾಡ್ಬೋದು. ಚಿಕ್ಕ ಚಿಕ್ಕ ಪಾರ್ಟಲ್ಲೇ ನೀವು ರಿಮೂವ್ ಮಾಡಿ, ದೊಡ್ಡ ದೊಡ್ಡ ಪಾರ್ಟನ್ನು ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಕಂಪ್ಲೀಟಾಗಿ ನೀಟಾಗಿ ವಿಡಿಯೋನ ನೋಡಿ. ನಾನು ಜಾಸ್ತಿ ಪಾರ್ಟ್ಸಲ್ಲಿ ದೊಡ್ಡ ದೊಡ್ಡ ಪಾರ್ಟ್ಸಲ್ಲಿ ಹಚ್ಚಿ ರಿಮೂವ್ ಮಾಡ್ತಾಯಿಲ್ಲ. ಚಿಕ್ಕ ಚಿಕ್ಕ ಪಾರ್ಟ್ ಆದಷ್ಟು ನೀವು ಚಿಕ್ಕ ಚಿಕ್ಕ ಪಾರ್ಟ್ನ ಹಚ್ಚಿ ತೆಗೀರಿ. ಆಮೇಲೆ ಅದು ಸ್ಕಿನ್ನು ನೋಡಿ, ನಾನು ಸ್ಕಿನ್ ಹೇಗೆ ಈ ಥರ ಕೆಳಗಡೆ ನಾನು ಪುಲ್ ಮಾಡಿ ಆಮೇಲೆ ಅದರ ಆಪೋಸಿಟ್ ನಾನು ಎಳಿತಾ ಇದ್ದೀನಿ. ಕಣ್ಣಿನ ಕಡೆ ಎಲ್ಲ ಹಚ್ಚಕ್ಕೆ ಹೋಗಬೇಡಿ. ಆಮೇಲೆ ಐಬ್ರೋಸ್ ಕಡೆ ಎಲ್ಲ ಹಚ್ಚಕ್ಕೆ ಹೋಗಬೇಡಿ. ನೀವು ರೂಢಿ ಇಲ್ಲಾಂದರೆ ಹಚ್ಚಕ್ಕೆ ಹೋಗಬೇಡಿ. ರೂಢಿ ಇತ್ತಂದ್ರೆ ಐಬ್ರೋನು ನಾವು ವ್ಯಾಕ್ಸಿಂದಾನೇ ಮಾಡ್ಬೋದು. ರೂಢಿ
ಮಿಂಟ್ ಜೆಲ್ಲಿಂದ ಮಸಾಜ್ ಮಾಡ್ಬೋದು ಅವರಿಗೆ. ಮಸಾಜ್ ಮಾಡಿಬಿಟ್ಟು ಫುಲ್ ಕ್ಲೀನ್ ಮಾಡಿ ಅವರಿಗೆ ಏನು ಹೇಳಿ ಏನನ್ನು ಯೂಸ್ ಮಾಡಬೇಡಿ ಇವತ್ತೊಂದು ದಿನ ಅಂತೇಳಿ ಕಳಿಸ್ಬೋದು. ನಿಮಗೇನಾದರೂ ಈ ವಿಡಿಯೋಯಿಂದ ಏನಾದರೂ ಕಲಿಯೋಕ್ಕೆ ಸಿಕ್ಕಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಕಲಿಯೋ ಇಂಟ್ರೆಸ್ಟ್ ಇತ್ತಂದರೆ ಅವರಿಗೆ ಹೆಲ್ಪ್ ಆಗಲಿ. ಇದೇ ರೀತಿ ವಿಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿ. ಚಿಕ್ಕ ಚಿಕ್ಕ ಪಾರ್ಟ್ಸಲ್ಲೇ ತೆಗೆದು ರಿಮೂವ್ ಮಾಡಿ ನೋಡಿ ಯಾವ ರೀತಿ ನಾನು ಸ್ಕಿನ್ನನ್ನು ಸ್ಟ್ರೆಚ್ ಮಾಡಿದ್ದೀನಿ ಅಂತ ಸ್ಲೋ ಮೋಷನ್ನಲ್ಲಿ. ಯಾಕಂದರೆ ಹೇರ್ಸ್ ಹೇಗಿರುತ್ತಲ್ಲ ಅದು ಆಪೋಸಿಟ್ ನೀವು ಎಳಿಬೇಕು. ದೊಡ್ಡ ದೊಡ್ಡ ಸ್ಟ್ರೋಕ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಚಿಕ್ಕ ಚಿಕ್ಕ ಸ್ಟ್ರೋಕನ್ನು ಹಚ್ಕೊಂಡು ಮೆಲ್ಲಕ್ಕೆ ಸ್ಕಿನ್ನನ್ನು ಪುಲ್ ಮಾಡಿ ಆಪೋಸಿಟ್ ಎಳೀರಿ. ಆವಾಗ ಅವ್ರ ಸ್ಕಿನ್ನಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಆಮೇಲೆ ನಿಮಗೆ ಈ ವಿಡಿಯೋಯಿಂದ ಏನಾದರೂ ಕಲಿಯೋಕ್ಕೆ ಸಿಕ್ಕಿತ್ತಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.